ನೋಡು ಕಲ್ಲೋಡು ಪಪ್ಪಣ್ಣ ಅಯ್ಯೋ ಹಾಂ ಗುಡ್ ಎಷ್ಟು ಖುಷಿ ಆಗ್ತಿದೆ ಇದು. ಬೇಡ ಬೇಡ ಸೈಕಲ್ ವಾಪಸ್ ಕೊಟ್ಬಿಡೋಣ. ಬೇಕಾ ಸುರ ನಿಂಗೆ ಬೇಕಲ್ಲ ಸೈಕಲ್ಲು? ನೋಡಲಿ ಬಂತು ಸೈಕಲ್ ಬಂತು ಆಚೆ. ಸೀಟು ಸೈಕಲ್ ಫಿಟ್ಟಿಂಗ್ ಆಗ್ತಾ ಇದೆ. ಇನ್ನೇನು ನಮ್ಮ ರೈಡರ್ ಓಡಿಸೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಯಾವಾಗ ಫಿಟ್ ಮಾಡಿಕೊಡ್ತೀರೋ, ನಾವು ಯಾವಾಗ ಓಡಿಸ್ತೀನೋ. ನಮ್ಮ ಹಿತಾಗಂತ ಒಂದು ಸೈಕಲ್ ಬುಕ್ ಮಾಡಿದ್ವಿ ಆನ್ಲೈನಲ್ಲಿ. ಆ್ಯಕ್ಚುಲಿ ಇದನ್ನು ನಾವು ಅವಳು ಬರ್ತಡೆಗೆ ಕೊಡಿಸ್ಬೇಕಾಗಿತ್ತು. ಸೊ ನಮಗೆ ಬೇಕಾದಂಥ ಒಂದು ಮಾಡೆಲ್ಲು ನಮ್ಗೆ ಆನ್ಲೈನಲ್ಲಿ ಸಿಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಫೈನಲಿ ಸಿಕ್ತು ಅಂತ ಹೇಳಿಬಿಟ್ಟು ಬುಕ್ ಮಾಡಿದ್ವಿ. ಅದು ಇವತ್ತು ಡೆಲಿವರಿ ಬಂದಿತ್ತು ಸೈಕಲ್ಲು. ಅವಳಿಗೆ ಸರ್ಪ್ರೈಸು ಕೊಟ್ವಿ. ಅವಳು ತುಂಬ ಖುಷಿಯಾದಳು. ಆಮೇಲೆ ಈ ಸೈಕಲ್ನ ಫಿಟ್ ಮಾಡೋದಕ್ಕೆ ಸ್ವಲ್ಪ ಸರ್ಕಸ್ ಮಾಡ್ದಂಗೆ ಆಯಿತು. ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ಮಾಡಿದ್ದು. ಸೊ ನಮಗೆ ಗೊತ್ತಾಗಲ್ಲ ಅಂತ ನಮ್ಮ ತಮ್ಮನ್ನ ಕರೆಸ್ಕೊಂಡಿದ್ವಿ. ನಮ್ಮ ತಮ್ಮ ಬಂದು ಫಿಟ್ಟಿಂಗ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡ್ದ. ಅದರಲ್ಲಿ ನಮ್ಮ ಸೋನು ಇದ್ದಾಳಲ್ಲ, ಅವಳದೇ ಒಂದು ಕೆಲಸ ಜಾಸ್ತಿ ಆಗೋಗಿತ್ತು. ಬಿಟ್ಟಿದ್ರೆ ಅವಳೇ ಸೈಕಲ್ನ ಫಿಟ್ ಮಾಡಿ ರೆಡಿ ಮಾಡೋಷ್ಟು ಸ್ಟೇಜ್ಗೆ ಕ್ಯೂರಿಯಾಸಿಟಿ ಆಗಿದ್ಲು. ನೋಡಿ ಎಷ್ಟು ತುಂಟಾಟ ಮಾಡ್ತಿದ್ದಾಳೆ. ಏನು ಮಾಡಬೇಕು, ಯಾವುದನ್ನು ಎಲ್ಲಿ ಜೋಡಿಸ್ಬೇಕು ಅಂತ ಅವಳೇ ಎಲ್ಲ ಥಿಂಕ್ ಮಾಡ್ತಾಯಿದ್ಲು. ನೋಡಿ ಇವಳು ಎಷ್ಟು ಕ್ಯೂಟಾಗಿ ಕೆಲಸ ಮಾಡ್ತಾಯಿದ್ದಾಳೆ. ಇವಳಿಂದನೇ ಅರ್ಧ ಸೈಕಲ್ ಫಿಟ್ಟಿಂಗ್ ಬೇಗ ಆಯಿತು. ಸೊ ಇವಾಗ ಇವಳಂತೂ ಕ್ಯೂರಿಯಾಸಿಟಿ ಕೂತಿದ್ದಾಳೆ. ಹಿತ ಯಾವಾಗ ನಮ್ಗೆ ಸೈಕಲ್ ಫಿಟ್ ಮಾಡಿ ಕೊಡ್ತೀರೋ, ನಾನು ಯಾವಾಗ ಹೋಗಿ ಸೈಕಲ್ ಓಡಿಸ್ತೀನೋ ಒಂದು ಕ್ಯೂರಿಯಾಸಿಟಿಯಲ್ಲಿ ಕಾಯ್ತಾ ಇದ್ಲು. ಸೊ ಇದೇ ಒಂದು ಮಾಡೆಲ್ಲು. ನೋಡಿ ಇವಾಗ ಸೈಕಲ್ ಫಿಟ್ಟಿಂಗ್ ಕೆಲಸ ಸ್ಟಾರ್ಟ್ ಆಯಿತು. ಮೊದಲು ಫ್ರಂಟ್ ವೀಲ್ನ ಫಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದಾನೆ ನಮ್ಮ ತಮ್ಮ. ಅವಳು ಸೋನು ಹಿಂದೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಳೆ, ಏನು ಮಾಡಬೇಕು, ಫ್ರಂಟ್ ವೀಲ್ ಫಿಟ್ ಮಾಡಲಾ, ಬ್ಯಾಕ್ ವೀಲ್ ಏನಾದರೂ ಮಾಡಬೇಕಾ ಅಂತ. ಬ್ಯಾಕ್ ವೀಲಲ್ಲಿ ಏನೋ ಚೆಕ್ ಮಾಡ್ತಿದ್ದಾಳೆ, ಫಿಟ್ಟಿಂಗ್ ಕರೆಕ್ಟಾಗಿ ಆಗಿದೆಯಾ ಇಲ್ವಾ, ಏನಾದರೂ ಮಾಡಬೇಕಾ ಅಂತ. ನೋಡಿ ಹೆಂಗೆ ಚೆಕ್ ಮಾಡ್ತಾ ಇದ್ದಾಳೆ. ಸೊ ಇದು ಒಂದು ಪ್ಯಾಕೆಟಲ್ಲಿ ಸೀಟು ಮತ್ತು ವಾಟ್ರ್ ಬಾಟಲು ಮತ್ತು ಸೈಕಲ್ ಫಿಟ್ಟಿಂಗ್ ಬೇಕಾದಂತಹ ಸ್ಪಾನರು ಮತ್ತು ಮ್ಯಾನ್ಯಲ್ ಕಾರ್ಡ್ ಇರುತ್ತೆ. ಸೊ ಸ್ವಲ್ಪ ಮ್ಯಾನ್ಯಲ್ ಕಾರ್ಡನ್ನು ನೋಡಿಕೊಂಡು ಏನಾದರೂ ಇನ್ಸ್ಟ್ರಕ್ಷನ್ ಹೇಗೆ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಅದರಿಂದ ಸ್ವಲ್ಪ ಯೂಸ್ ಆಯಿತು ಸೈಕಲ್ ಫಿಟ್ಟಿಂಗ್ ಮಾಡಲಿಕ್ಕೆ. ಸೊ ನೋಡಿ ಈ ಥರ ಮ್ಯಾನ್ಯಲ್ ಕೊಟ್ಟಿರ್ತಾರೆ. ಸೈಕಲ್ ಕ್ವಾಲಿಟಿ ಅಂತೂ ಚೆನ್ನಾಗಿದೆ. ಸೊ ಬೈ ಮಾಡೋರಿದ್ರೆ ಆರಾಮ್ಸೆ ಬೈ ಮಾಡ್ಬೋದು. ಹ್ಯಾಂಡಲ್ ಫಿಟ್ಟಿಂಗ್ ಮಾಡ್ತಾ ಇದ್ದೀವಿ ಈಗ. ನಮ್ಮ ಸೋನು ಅಲ್ಲೇ ಕೂತಿದ್ದಾಳೆ. ಅಲ್ಲಿ ಕೂತ್ಕೊಂಡು ಹೀಗೆ ಮಾಡಿ ಅಂತ ಅವಳೇ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾಳೆ. ನೋಡಿ ಈಗ ಬರ್ತಾಳೆ ಮತ್ತು ಬಂದ್ಬಿಟ್ಟು ಈಗ ಸೈಕಲ್ ಫಿಟ್ಟಿಂಗ್ ಆಯಿತಾ. ಸೊ ಈಗ ಅವಳು ಪೆಟಲ್ ಯೂಸ್ ಮಾಡೋಕ್ಕೆ ಎಲ್ಲಿ ಹಾಕಬೇಕು ಅಂತ ನೋಡ್ತಾ ಇದ್ದಾಳೆ. ನೋಡಿ ಬಂದರು. ಈಗ ಅವಳೇ ಹೇಳ್ಕೊಡ್ತಿದ್ದಾಳೆ ನಮ್ಮ ತಮ್ಮನಿಗೆ, ಇದನ್ನು ಹಾಕಬೇಕು, ಹಿಂಗೆ ಟೈಟ್ ಮಾಡಬೇಕು ಅಂತ. ಸೊ ನೋಡಿ, ಯಾರಾದರೂ ನಿಮ್ಮ ಮನೇಲಿ ಸೈಕಲ್ ತೊಗೊಂಡು ಈ ಥರ ಆನ್ಲೈನಲ್ಲಿ ತೊಗೊಂಡಾಗ ಫಿಟ್ ಮಾಡೋಕ್ಕೆ ಏನಾದರೂ ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ನಮ್ಮ ಸೋನನ್ನ ಮೆಕ್ಯಾನಿಕ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಜವಾಗ್ಲೂ ಬೇಗ ಫಿಟ್ಟಿಂಗ್ ಮಾಡಿಕೊಡ್ತೀರ. ನೋಡಿ ಟೈಟ್ ಮಾಡ್ತಾ ಇದ್ದಾರೆ ಟಯರ್ನ. ಸೊ ಅಂತೂ ಇಂತೂ ನಮ್ಮ ಸೋನು ಸಹಾಯದಿಂದ ನಮ್ಮ ತಮ್ಮ ಸೈಕಲ್ನ ಫಿಟ್ ಮಾಡೋದಕ್ಕೆ ಹೆಲ್ಪ್ ಆಯಿತು. ಟಯರ್ ರೆಡಿ ಆಯಿತು, ಟಯರ್ ಫಿಕ್ಸ್ ಆಯಿತು. ಸೊ ಸೈಕಲ್ನ ಫಿಟ್ಟಿಂಗ್ ಅರ್ಧ ಕೆಲಸ ಮುಗೀತು. ನೋಡಿ ಎಷ್ಟು ಕೆಲಸ ಮಾಡ್ತಾ ಇದ್ದಾಳೆ ಅಂತ.
ಫಿಟ್ಟಿಂಗ್ ಕರೆಕ್ಟಾಗಿ ಆಗಿದೆಯಲ್ಲ ಅಂತ ಇನ್ನೂ ಸ್ವಲ್ಪ ಚೆಕ್ ಮಾಡ್ತಿದ್ದಾಳೆ ಟೈರ್ನ ರೊಟೇಟ್ ಮಾಡಿ. ಈಗ ಸೀಟ್ ಫಿಕ್ಸ್ ಮಾಡ್ತಾ ಇದ್ದಾಳೆ. ಎಲ್ಲರಿಗೂ ಹೇಗೆ ಗೊತ್ತಿರುತ್ತೋ ನೋಡಿ, ಸೀಟ್ ಅಲ್ಲೇ ಹಾಕಬೇಕು ಅಂತ ಹೇಳಿಬಿಟ್ಟು ಸೀಟ್ನ ಫಿಕ್ಸ್ ಮಾಡಿದ್ಲು. ಎಷ್ಟು ಶಾರ್ಪ್ ಮೈಂಡೆಡ್ ಅಲ್ವಾ. ಈಗಿನ ಮಕ್ಕಳಂತೂ ತುಂಬ ಚುರುಕಾಗಿರ್ತಾರೆ ನೋಡಿ. ಯೋಚನೆ ಮಾಡ್ತಾ ಇದ್ದಾಳೆ, ಮತ್ತು ಇನ್ನೇನಾದರೂ ಫಿಟ್ಟಿಂಗ್ ಮಾಡಿದಾರ ಇಲ್ವೋ ಕರೆಕ್ಷನ್ ನೋಡ್ತಾ ಇದ್ದಾಳೆ, ಹೇಗಿದೆ ಸರಿಯಾಗಿ ಫಿಟ್ಟಿಂಗ್ ಆಗಿದೆಯಾ ಇಲ್ವಾ. ಅಂದರೆ ನಮ್ಮ ಅಕ್ಕ ಅಲ್ವಾ ಓಡಿಸೋದು, ಮತ್ತು ಬಿದ್ದೋದ್ರೆ ಅಕ್ಕನಿಗೆ ಗಾಯ ಆಗುತ್ತಲ್ಲ ಅನ್ನೋ ಒಂದು ಮುಂದಾಲೋಚನೆ. ಸೊ ಅದಕ್ಕೆ ಎಲ್ಲ ಚೆಕ್ ಮಾಡ್ತಾ ಇದ್ದಾಳೆ ನೋಡಿ, ಎಷ್ಟು ಕ್ಯೂರಿಯಾಸಿಟಿಯಾಗಿ ನೋಡ್ತಾ ಇದ್ದಾಳೆ. ಲಾಸ್ಟಲ್ಲಿ ಕ್ಯಾಮ್ರಾ ನೋಡಿದ ತಕ್ಷಣ ಓಡ್ಬಂದು ನಾನು ಕಾಣಿಸ್ತಿದ್ದೀನಾ ಅಂತ ನೋಡಿ. ಇವಾಗ ಅದು ಕವರ್ನೆಲ್ಲ ಕೀಳಬೇಕು, ಅದರಲ್ಲಿ ಚಟ್ಪಟ ಅನ್ನೋದು ಇತ್ತಲ್ವ, ಸೊ ಅದನ್ನು ಹೊಡ್ಕೊಂಡು ಕುತ್ಕೊಂಡಿದ್ಲು. ನಾನು ಒಂದು ಸ್ವಲ್ಪ ಅವಳ ಜೊತೆ ಎಂಜಾಯ್ ಮಾಡಿದೆ ಟೈಮ್ ಪಾಸ್ಗೆ. ಆಯಿತು, ಈಗ ಸೈಕಲ್ ಕೆಲಸ ಫಿಟ್ಟಿಂಗ್ ಮುಗೀತು. ಸೊ ಈಗ ಅದರಲ್ಲಿದ್ದಂತಹ ಎಲ್ಲ ಪ್ಯಾಕಿಂಗ್, ಅದು ಕವರ್ನೆಲ್ಲ ತೆಗೆದು ನೀಟಾಗಿ ಇವಾಗ ಸ್ವಲ್ಪ ಫ್ರಂಟ್ ವೀಲಲ್ಲಿ ಮತ್ತು ಬ್ಯಾಕ್ ವೀಲಲ್ಲಿ ಏರ್ ಕಮ್ಮಿ ಇರೋದ್ರಿಂದ ನಮ್ಮ ಮನೆಯವರು ತುಂಬ ವರ್ಷಗಳ ನಂತರ ಏರ್ನ ಫಿಲ್ ಮಾಡ್ತಾ ಇದ್ದಾರೆ. ಸೊ ಲಾಸ್ಟಿಗೆ ಪೂಜೆ ಮಾಡಲಿಕ್ಕೆ ಅಂತ ಸೈಕಲ್ನ ಕೆಳಗಡೆ ತೊಗೊಂಡು ಬಂದ್ವಿ. ಪೂಜೆ ಮಾಡೋಕ್ಕಿಂತ ಮುಂಚೆನೇ ಸೈಕಲ್ ಓಡಿಸೋಕ್ಕೆ ರೆಡಿ ಆಗಿಬಿಟ್ಟಿದ್ಲು ನಮ್ಮ ಹಿತ. ಸೊ ಹಂಗೂ ಹಿಂಗೂ ಸೈಕಲ್ ಪೂಜೆ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆಮೇಲೆ ನನ್ನ ಹಿತ ಫ್ರೆಂಡ್ಸ್ ಎಲ್ಲ ಓಡಿ ಬಂದರು. ಅದು ಚಿಕ್ಕ ಪೂಜೆ ಮಾಡೋಕ್ಕೆ ಹೋಗಿ ದೊಡ್ಡ ಆಯುಧ ಪೂಜೆ ಥರನೇ ಫೀಲ್ ಆಗೋಯ್ತು ನೋಡಿ ಎಲ್ಲ. ಮತ್ತು ಜೊತೆಗೆ ಸೈಕಲ್ ಪೂಜೆ ಆಗಿದ ತಕ್ಷಣ ರೇಸ್ ಮಾಡೋದಕ್ಕೂ ಸಹ ರೆಡಿಯಾಗಿ ನಿಂತಿದ್ರು ಫ್ರೆಂಡ್ಸು ಸೈಕಲ್ನ ಇಟ್ಕೊಂಡು ನೋಡಿ. ಆಲ್ರೆಡಿ ಅಲ್ಲಿ ಕಾಯ್ತಾ ಇದ್ದಾನೆ. ಯಾವುದೇ ಒಂದು ಚಿಕ್ಕ ವಸ್ತು ಆಗಲಿ ಅದು ಮನೆಗೆ ಬಂದಮೇಲೆ ಒಂದು ಲಕ್ಷ್ಮೀ ರೂಪ ಅಂತ ಅಲ್ವಾ. ಸೊ ಅದಕ್ಕೆ ಪೂಜೆನೂ ಒಂದು ಖುಷಿಯಾಗಿ ಚೆನ್ನಾಗಾಯಿತು. ನೋಡಿ ಅಲ್ಲಿ ಹಿಂದ್ಗಡೆ ಸೈಕಲ್ಗೆ ಏರ್ ಫಿಲ್ ಮಾಡಿಕೊಂಡು ರೇಸ್ಗೆ ರೆಡಿಯಾಗಿ ಕಾಯ್ತಾ ನಿಂತಿದ್ದಾರೆ. ಸೈಕಲ್ ಪೂಜೆ ಆಗಿದೆ ತಕ್ಷಣ ನಾವು ಹೋಗ್ಬಿಡ್ತೀವಿ ರೇಸ್ಗೆ ಅಂತ ಹೇಳಿ. ಸೊ ಪೂಜೆ ಆಯಿತು, ಎಲ್ಲ ಖುಷಿಯಾಗಿ ಚೆನ್ನಾಗಾಯಿತು. ಸೊ ಒಂದು ಹ್ಯಾಪಿ ಮೂಮೆಂಟ್ನ ಎಂಜಾಯ್ ಮಾಡೋದಕ್ಕೆ ಒಂದು ಒಳ್ಳೆ ಸೈಕಲ್ನ ಒಂದು ಸರ್ಪ್ರೈಸು ಚೆನ್ನಾಗಿತ್ತು. ಸೊ ಲಾಸ್ಟಿಗೆ ಎಲ್ಲರಿಗೂ ಸಹ ನಮ್ಮ ಹಿತ ಫ್ರೆಂಡ್ಸ್ಗೆಲ್ಲ ಸ್ವೀಟ್ನ ಕೊಟ್ವಿ. ಯಾವುದೇ ಒಂದು ಚಿಕ್ಕ ವಸ್ತುನ ತೊಗೊಂಡ್ರು ಅದು ಸೆಲೆಬ್ರೇಷನ್ ಮಾಡೋದ್ರೇ ಅದರಲ್ಲಿ ಒಂದು ದೊಡ್ಡ ಒಂದು ಖುಷಿಯನ್ನು ಕಾಣ್ಬೋದು ನೋಡಿ. ಎಲ್ಲ ಸ್ವೀಟನ್ನು ತಿಂದು ಎಂಜಾಯ್ ಮಾಡಿದ್ವಿ. ಇವತ್ತಿನ ಲಾಗಂತೂ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಅದಕ್ಕಿಂತ ಹೆಚ್ಚಾಗಿ ನನ್ನ ಮಗಳು ತುಂಬ ಖುಷಿಪಟ್ಲು ಹಿತ. ಸೊ ಅದು ನಮಗೆ ತುಂಬ ಖುಷಿ ಆಯಿತು.